ನಮಸ್ಕಾರ ಸ್ನೇಹಿತರೆ. ವಿಶ್ವಕಪ್ ತಂಡದಿಂದ ಹೊರಬಿದ್ದ ತಕ್ಷಣ ಈ ಮೂರು ಆಟಗಾರರು ಮಾಡಿದರು ನಿವೃತ್ತಿಯ ನಿರ್ಧಾರ. ಇನ್ಮುಂದೆ ಈ ಮೂರು ಆಟಗಾರರು ಕಾಣಿಸಿಕೊಳ್ಳುವುದಿಲ್ಲ ಟೀಂ ಇಂಡಿಯಾದಲ್ಲಿ. ಆಯಿತು ದೊಡ್ಡ ಘೋಷಣೆ. ಯಾವುದರ ಭಯವಿತ್ತೋ ಅದೇ ಸಂಭವಿಸಿತು. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ಬಹು ನಿರೀಕ್ಷಿತ ಐಸಿಸಿ ಟಿ20 ವಿಶ್ವಕಪ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಏಕೆಂದರೆ IPL 2024ರ ಮುಕ್ತಾಯದ ಬಳಿಕ ಟಿ20 ವಿಶ್ವಕಪ್ ಆರಂಭವಾಗಲಿದೆ ಮತ್ತು ಈಗಾಗಲೇ IPL 2024ರ 49 ಪಂದ್ಯಗಳು ಮುಕ್ತಾಯಗೊಂಡಿದ್ದು ವೇಗದಿಂದ ಮುಗಿಯುತ್ತಿರುವ IPL 2024ರ ಫೈನಲ್ ಪಂದ್ಯವನ್ನ ಮೇ 26ರಂದು ಆಡಲಾಗುವುದು ಸ್ನೇಹಿತರೆ. ಇದರೊಂದಿಗೆ IPL 2024 ಮೇ 26ರಂದು ಸಂಪೂರ್ಣವಾಗಿ ಮುಕ್ತಾಯಗೊಳ್ಳಲಿದೆ ಹಾಗೂ 17ನೇ ಆವೃತ್ತಿಯ IPL ಮುಕ್ತಾಯಗೊಂಡ ತಕ್ಷಣವೇ ಆರಂಭವಾಗಲಿರುವ ಟಿ20 ವಿಶ್ವಕಪ್ಗಾಗಿ ಭಾರತ ತಂಡ USA ಮತ್ತು ವೆಸ್ಟ್ ಇಂಡೀಸ್ನ ಪ್ರಯಾಣ ಬೆಳೆಸಲಿದೆ ಮತ್ತು ಕಳೆದ ಬಾರಿ ಏಕದಿನ ವಿಶ್ವಕಪ್ ಅನ್ನು ಸೋತಿರುವ ಟೀಂ ಇಂಡಿಯಾ ಈ ಬಾರಿ ಶತಾಯ ಗತಾಯ ಹೇಗಾದರೂ ಮಾಡಿ ಟಿ20 ವಿಶ್ವಕಪ್ ಅನ್ನು ಗೆಲ್ಲಲೇಬೇಕೆಂದು ಸಂಪೂರ್ಣವಾಗಿ ಸಿದ್ಧವಾಗಿದೆ ಸ್ನೇಹಿತರೆ. ಹಾಗೂ ಈಗಾಗಲೇ ಟಿ20 ವಿಶ್ವಕಪ್ಗಾಗಿ ಭಾರತ ತಂಡದ ಸ್ಕ್ವಾಡ್ ಅನ್ನು ಕೂಡ ಘೋಷಿಸಲಾಗಿದ್ದು ಈ ತಂಡದಲ್ಲಿ ಭಾರತ ತಂಡದ ಹಲವು ದೊಡ್ಡ ಆಟಗಾರರಿಗೆ ಅವಕಾಶ ಕೊಟ್ಟಿದ್ದರೆ ಮತ್ತೊಂದು ಕಡೆ ಹಲವು ದೊಡ್ಡ ಸ್ಟಾರ್ ಆಟಗಾರರಿಗೆ ತಂಡದಿಂದ ಕೋಕ್ ನೀಡಲಾಗಿದೆ ಸ್ನೇಹಿತರೆ. ಹೌದು ಬಂಧುಗಳೇ, ಟಿ20 ವಿಶ್ವಕಪ್ಗಾಗಿ ಘೋಷಿಸಲಾಗಿರುವ ಭಾರತ ತಂಡದ ಸ್ಕ್ವಾಡ್ ಅನ್ನು ನೋಡುವುದಾದರೆ ಈ ಸ್ಕ್ವಾಡ್ ನಲ್ಲಿ ರೋಹಿತ್ ಶರ್ಮಾ ನಾಯಕನಾಗಿ ಕಾಣಿಸಿಕೊಳ್ಳಲಿದ್ದಾರೆ ಮತ್ತು ಹಾರ್ದಿಕ್ ಪಾಂಡ್ಯ ಉಪನಾಯಕನಾಗಿ ಗುರುತಿಸಿಕೊಳ್ಳಲಿದ್ದಾರೆ. ಇನ್ನುಳಿದಂತೆ ಸ್ಕ್ವಾಡ್ ನಲ್ಲಿ ಯಶಸ್ವಿ ಜೈಸ್ವಾಲ್, ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್, ರಿಷಬ್ ಪಂತ್, ಸಂಜು ಸ್ಯಾಮ್ಸನ್, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಯುಜ್ವೇಂದ್ರ ಚಹಲ್, ಹರ್ಷದೀಪ್ ಸಿಂಗ್ ಹಾಗೂ ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ರವರಿಗೆ ಅವಕಾಶ ನೀಡಲಾಗಿದೆ. ಆದರೆ ಸ್ನೇಹಿತರೆ, ಮತ್ತೊಂದು ಕಡೆ ಟಿ20 ವಿಶ್ವಕಪ್ ನ ಸ್ಕ್ವಾಡ್ ಅನ್ನು ಘೋಷಿಸಿದ ನಂತರ ಭಾರತ ತಂಡದ ಈ ಮೂರು ದೊಡ್ಡ ಸ್ಟಾರ್ ಆಟಗಾರರು ನಿವೃತ್ತಿಯರಾಗಲು ಸಿದ್ಧವಾಗಿದ್ದಾರೆ. ಇದರಲ್ಲಿನ ಮೊದಲ ಆಟಗಾರನ ಹೆಸರು ದಿನೇಶ್ ಕಾರ್ತಿಕ್. ಏಕೆಂದರೆ ಭಾರತ ತಂಡದ ಸೆಲೆಕ್ಟರ್ಸ್ ಗಳು ದಿನೇಶ್ ಕಾರ್ತಿಕ್ ರವರಿಗೆ ಕ್ಲಿಯರ್ ಆಗಿ ನೀವು ಈಗ ರಿಟೈರ್ಡ್ ಆಗಬೇಕಾದರೆ ಆಗಬಹುದು ಎಂದು ತಿಳಿಸಿದ್ದಾರೆ. ಏಕೆಂದರೆ ನಾವು ಈಗ ಹೊಸ ವಿಕೆಟ್ ಕೀಪರ್ ಆಟಗಾರರ ಮೇಲೆ ಫೋಕಸ್ ಮಾಡಲಿದ್ದೇವೆ ಎಂದು BCCI ತಿಳಿಸಿದೆ. ಮತ್ತು ಎರಡನೇ ಆಟಗಾರನ ಹೆಸರು ರವಿಚಂದ್ರನ್ ಅಶ್ವಿನ್ ರವರಿಗೂ ಕೂಡ ಟೀಂ ಇಂಡಿಯಾದ ಸೆಲೆಕ್ಟರ್ಸ್ ಗಳು ನೀವು ಕೇವಲ ಟೆಸ್ಟ್ ಕ್ರಿಕೆಟ್ ನತ್ತ ಫೋಕಸ್ ಮಾಡಿ, ಏಕೆಂದರೆ ನಾವು ನಿಮ್ಮನ್ನ ಇನ್ಮುಂದೆ ಟಿ20 ಹಾಗೂ ODI ಕ್ರಿಕೆಟ್ ನ ತಂಡದಲ್ಲಿ ಆಡಿಸಲಾಗುವುದಿಲ್ಲ ಎಂದು ಸೆಲೆಕ್ಟರ್ಸ್ ಗಳು ತಿಳಿಸಿದ್ದಾರೆ ಸ್ನೇಹಿತರೆ. ಇನ್ನು ಮೂರನೇ ಆಟಗಾರನ ಹೆಸರು ಶಿಖರ್ ಧವನ್. ಏಕೆಂದರೆ ಭಾರತ ತಂಡದಲ್ಲಿ ಸದ್ಯಕ್ಕೆ ಒಬ್ಬರಿಗಿಂತ ಒಬ್ಬರು ಅದ್ಭುತವಾದ ಓಪನರ್ಸ್ ಗಳಿದ್ದಾರೆ. ಇದರ ಕಾರಣದಿಂದಾಗಿ ಶಿಖರ್ ಧವನ್ ರವರಿಗೆ ಈಗ ನಿವೃತ್ತರಾಗುವ ಬದಲು ಬೇರೆ ಆಪ್ಷನ್ ಉಳಿದುಕೊಂಡಿಲ್ಲ. ಹೀಗಾಗಿ ಧವನ್ ರವರು ಕೂಡ ನಿವೃತ್ತರಾಗಲಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ವಿಶ್ವಕಪ್ ತಂಡದಲ್ಲಿ ಸ್ಥಾನ ಸಿಗದ ಕಾರಣ ಯಾರೆಲ್ಲ ನಿವೃತ್ತರಾಗಬಹುದು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.